ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡುವ ಉದ್ದೇಶದಿಂದ ಎಲ್ಲ ಸಬ್ ಡಿವಿಷನ್ ವೈಸಲ್ಲಿ ಒಂದು ತಂಡಗಳನ್ನ ರಚಿಸಿದ್ದೀವಿ. ಅದರಂತೆ ಶ್ರೀರಂಗಪಟ್ಟಣ ಸಬ್ ಡಿವಿಷನ್ನಲ್ಲಿ ಸಹ DSP ಕೃಷ್ಣಕುಮಾರ್ ರವರ ಇದರಲ್ಲಿ ಸೂಪರ್ವಿಷನ್ನಲ್ಲಿ ಒಂದು ತಂಡವನ್ನು ರಚಿಸಿದ್ದು. ಅದರಲ್ಲಿ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಮತ್ತು ಸಿಬ್ಬಂದಿಗಳಾದ ಶ್ರೀಧರ್, ಶಂಕರ್ ರಾಥೋಡ್, ದಿನೇಶ್, ವೆಂಕಟೇಶ್, ಫಾರೂಕ್, ಕಿರಣ್, ಲೋಕೇಶ್ ರವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಿದ್ದು. ಇವರು ದಿನಾಂಕ 10/4/2026 ಒಂದು ಗಣೇಶ್ ಅನ್ನೋರನ್ನ ಅವರು ವಶಪಡಿಸ್ಕೊಂಡು ಅವ್ರನ್ನ ವಿಚಾರಣೆ ಮಾಡ್ತಾರೆ. ಏನಂದರೆ ಇವರು ಗಣೇಶ್ ಅವರು ಹೋಗ್ತಾ ಇರ್ತಾರೆ, ಒಂದು ವೆಹಿಕಲ್ ಡೌಟ್ ಬರ್ತದೆ, ಕಳ್ಳತನದ ಬೈಕ್ ಇರ್ಬೋದು ಅಂಥೇಳಿ. ಅದನ್ನು ಚೆಕ್ ಮಾಡಿದಾಗ ಇದು ಕಳ್ಳತನದಂತ ಅವರಿಗೆ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಇವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ, ಗಣೇಶ್ ಅವರು HBTಯಲ್ಲಿ ಅಫೆಂಡರ್ ಇರ್ತಾರೆ. HBT ಅಫೆಂಡರ್ ಇದ್ದರೆ ಇವ್ರದ್ದು ಮೋಡಸ್ ಏನಂದರೆ ಬೈಕ್ಗಳನ್ನ ಕಳ್ಳತನ ಮಾಡೋದು, ಬೈಕು ಅಥವಾ ಆಟೋ ಏನಾದರೂ ಕಳ್ಳತನ ಮಾಡೋದು. ಕಳ್ಳತನ ಮಾಡಿದ ನಂತರ ಅದರಲ್ಲಿ ಹೋಗಿ ಇದೇ ನಿರ್ದಿಷ್ಟವಾದ ಇದೇ ಮನೆ ಅಂತೇನಿಲ್ಲ, ಯಾವುದಾದ್ರು ಲಾಕ್ ಡೌಸ್ ಇದ್ದರೆ ಅದರಲ್ಲಿನ ಬ್ರೇಕ್ ಓಪನ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗುವಂಥ ಇದು ಮಾಡ್ತಾ ಇರ್ತಾರೆ, ಅಫೆನ್ಸ್ ಮಾಡ್ತಿರ್ತಾರೆ. ಇವರು ಅಕ್ಯೂಸ್ಡ್ ಬಗ್ಗೆ ಸಹ ಹೇಳಿರ್ತಾರೆ ಯಾರ್ಯಾರು ಅಂತೇಳಿ. ಇವರ ಅಕ್ಯೂಸ್ಡು ಮಂಜುನಾಥ್, ಸಾಗರ್, ದರ್ಶನ್ ಅಂತೇಳಿ. ಗಣೇಶ್ ಅವರನ್ನ ಸಿಕ್ಕಿದಾಗ ಇವರಿಂದ ಎಲ್ಲ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ 9 ಪ್ರಕರಣಗಳು ಪತ್ತೆ ಆಗ್ತದೆ. ಇದು ಅರಕೆರೆ ಪೊಲೀಸ್ ಠಾಣೆಯಲ್ಲಿ 3, ಕಗ್ಲಿಪುರ, ಶ್ರೀರಂಗಪಟ್ಟಣ ಗ್ರಾಮಾಂತರ, ಜೈಪುರ ಪೊಲೀಸ್ ಠಾಣೆ, ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು. ಒಟ್ಟು 274 ಗ್ರಾಮ್ 8 ಮಿಲಿ ಅಷ್ಟು ಚಿನ್ನ ವಶಪಡಿಸ್ಕೊಳ್ತಾರೆ ಮತ್ತು 843 ಗ್ರಾಮ್ ಬೆಳ್ಳಿಯನ್ನು ವಶಪಡಿಸ್ಕೊತಾರೆ. ತದನಂತರ ಇವ್ರದ್ದು ಏನು PC ಕಸ್ಟಡಿ ಟೈಮ್ ಮುಗಿಯುತ್ತೆ, ಇವ್ರನ್ನ ಜೇಸಿಗೆ ಬಿಟ್ಟಿದ ನಂತರ ಮತ್ತೆ ಉಳಿದ ಅಕ್ಯೂಸ್ಡ್ ಯಾರಿದ್ದಾರೆ ಅದಕ್ಕೆ ಮತ್ತೆ ತಂಡವನ್ನು ಇದು ಮಾಡಿ ರಚಿಸಿ ಅವ್ರನ್ನ ಪತ್ತೆಗಾಗಿ ಕಳಿಸಲಾಗಿತ್ತು. ಇವರು ಮಂಜುನಾಥ್, ಸಾಗರ್, ದರ್ಶನ್ ಅವರು ದಿನಾಂಕ 1ನೇ ತಾರೀಕು ಇದೇ ತಿಂಗಳು 1ನೇ ತಾರೀಕು ಅವ್ರನ್ನ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿ ಅವ್ರನ್ನ ಸಹ ವಿಚಾರ ಮಾಡಿದಾಗ ಅವರು ತಪ್ಪೊಪ್ಪಿಕೊಂಡ ಮೇರೆಗೆ ಮತ್ತೆ ಗಣೇಶ್ ಅವ್ರನ್ನ PC ಕಸ್ಟಡಿ ತೊಗೊಂಡು ಒಟ್ಟಾರೆಯಾಗಿ ವಿಚಾರ ಮಾಡಿದಾಗ ಮತ್ತು 9 ಕೇಸ್ ಪತ್ತೆ ಆಗುತ್ತೆ ಒಟ್ಟಾರೆಯಾಗಿ. ಒಟ್ಟು ಪ್ರೀವಿಯಸ್ಲಿ ಇರೋ 9 ಕೇಸು ಮತ್ತು ಈ 9 ಕೇಸು 18 ಪ್ರಕರಣಗಳು ಪತ್ತೆ ಆಗುತ್ತೆ. ಇವು ಹೊಸದಾಗಿ ನಾವು ಇವ್ರನ್ನ ಕಸ್ಟಡಿ ತೊಗೊಂಡ್ಮೇಲೆ ಇವರಿಂದ ಒಟ್ಟಾರೆಯಾಗಿ 21 ಪ್ರಕರಣಗಳು ಮತ್ತು ಗೋಲ್ಡ್ 552 ಗ್ರಾಮು, ಸಿಲ್ವರು 1 kg 300 ಗ್ರಾಮು, ಒಂದು ಆಟೋ, ಒಂದು ಬೈಕ್, ಇಷ್ಟು ಒಂದು ಟೋಟಲ್ ವರ್ತ್ ಅರೌಂಡ್ 86 lakhs ವರ್ತ್ ಪ್ರಾಪರ್ಟಿ ಸೀಸ್ ಮಾಡಿದ್ದಾರೆ. ಏನಾದ್ರು ಇದೆಯಾ ಇದು? ಹಾಂ ಆಯ್ತಲ್ಲ. ಒಡವೆದು ರಾಮನಗರ, KM ದೊಡ್ಡಿ ಮತ್ತು ಸಾತ್ಗಳ್ಳಿ ಮೈಸೂರು ಜಿಲ್ಲೆ ಮತ್ತು ಶ್ರವಣಬೆಳಗೊಳ ಮತ್ತು ಕೂಳಗೆರೆ ಮದ್ದೂರು ಇಲ್ಲಿ ಅವರು ಮಾರಾಟ ಮಾಡಿರ್ತಾರೆ. ಕಳ್ಳತನ ಇವರು ಬೇಸಿಕಲಿ ಹಂದಿ ಸಾಕುವಂಥ ಒಂದು ಕೆಲಸ ಮಾಡ್ತಿರ್ತಾರೆ. ಇವರು ಲಾವಿಶ್ ಲೈಫ್ ಬದುಕೋಸ್ಕರ ಇವರು ಕಳ್ಳತನ ಮಾಡ್ತಾರೆ. ಆರೋಪಿಗಳಲ್ಲಿ ಗಣೇಶ್ ಮಂಜು ಅವರ ತಂಗಿನ ಗಣೇಶಗೆ ಮದುವೆ ಮಾಡಿರ್ತಾರೆ ಇವರು. ಇನ್ನು ಮಿಕ್ಕಿದ ಸಾಗರ್ ಮತ್ತು ದರ್ಶನ್ ಅವರು ಫ್ರೆಂಡ್ಸ್ ಇರ್ತಾರೆ, ಅಂದರೆ ಕಾಮನ್ ಫ್ರೆಂಡ್. ಬೋತ್ ಮಂಜುನಾಥ್ ಅವ್ರಿಗೆ ಮತ್ತು ಗಣೇಶ್ಗೆ ಕಾಮನ್ ಫ್ರೆಂಡ್ ಇರ್ತಾರೆ. 4 ಜನ ಸೇರಿ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಕಳ್ಳತನ ಯಾರು ರಿಸೀವ್ ಮಾಡ್ತಾರೆ ಅದು ನಾಲೆಡ್ಜ್ ಇದ್ದು ರಿಸೀವ್ ಮಾಡಿದ್ರೆ ಅವ್ರನ್ನೂ ಅಕ್ಯೂಸ್ಡ್ ಮಾಡ್ತೀವಿ. ಬೈಕ್ ಸಮೇತನೇ ಅವರು ಸಿಕ್ಕಿರೋದು, ಕಳ್ಳತನ ಮಾಡಿರೋ ಬೈಕ್ ಸಮೇತನೇ ಸಿಕ್ಕಿದ್ದಾರೆ.
ಹಾಂ, ಎಲ್ಲಾದರೂ ಬೈಕ್ ಕಳ್ತನ ಮಾಡ್ತಾರೆ, ಅವರು ನೋಡ್ತಾರೆ, ಅವತ್ತು ರೇಖಿ ಮಾಡ್ತಾರೆ, ಅದರಲ್ಲಿ ಯಾವುದು ಲಾಕ್ ಡೌಸ್ ಇದೆ ಅದನ್ನು ಬ್ರೇಕ್ ಮಾಡ್ತಾರೆ. ಅಂದರೆ ಫಸ್ಟೇ ಡಿಸೈಡ್ ಮಾಡಿ ಆ ಥರ ಅಲ್ಲ, ಆನ್ ಡೇ ಅವತ್ತೇ ಆನ್ ಸ್ಪಾಟ್ ಯಾವ್ದು ಸಿಗುತ್ತೆ ಅದನ್ನು ಕಳ್ತನ ಮಾಡೋಂಥ ಅಭ್ಯಾಸ. ಆಯ್ತು.